ನೋಡಿ, ಇವತ್ತು ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಸತೀಶ್ ಜಾರಕಿಹೊಳಿಯವರ ಭಾವ, ಅವರ ಸಹೋದರಿ ಮಹಾದೇವಿಯವರ ಪತಿ ಮಂಜುನಾಥ್ ಅವರಿಗೆ ಶಾಕ್ ಕೊಟ್ಟಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ ಏಕಕಾಲಕ್ಕೆ ಅವರ ಮನೆಗಳ ಮೇಲೆ ದಾಳಿಯಾಗಿದೆ. ಅವರನ್ನು ಈಗ ಇಡಿ ಅಧಿಕಾರಿಗಳು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಪ್ರಶ್ನೆ, ಯಾವ ಕಾರಣಕ್ಕೋಸ್ಕರ ದಾಳಿಯಾಗಿದೆ? ಏನು ರೀಸನ್ನು? ಹಿಂದೆ ಏನಾದರೂ ಮಂಜುನಾಥ್ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತಾ? ಯಾಕಂದರೆ ಅಬಕಾರಿ ಇಲಾಖೆಯ ಉನ್ನತ ಅಧಿಕಾರಿಯಾಗಿದ್ದಾರೆ ವೈ ಮಂಜುನಾಥ್ ಅವರು. ಯಾವ ಕಾರಣಕ್ಕೋಸ್ಕರ ಟಾರ್ಗೆಟ್ ಮಾಡಿದೆ ಇಡಿ ಅಧಿಕಾರಿಗಳು? ಯಾವ ಕಾರಣಕ್ಕೋಸ್ಕರ ದಾಳಿ ಆಯಿತು? ಸುಮ್ಮನೆ ದಾಳಿ ಮಾಡಲ್ಲ. ಹಿಂದೆನೂ ಕೂಡ ಮಂಜುನಾಥ್ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿಬಂದಿತ್ತು. ಲೋಕಾಯುಕ್ತ ದಾಳಿಯೂ ಕೂಡ ಆಗಿತ್ತು. 11 ದಿನಗಳ ಕಾಲ ಜೈಲು ವಾಸವನ್ನ ಕೂಡ ಅನುಭವಿಸಿ ಬಂದಿದ್ರು. ಅಬಕಾರಿ ಇಲಾಖೆಯ ಉನ್ನತ ಅಧಿಕಾರಿಯಾಗಿದ್ದಾರೆ ವೈ ಮಂಜುನಾಥ್. ಆದಾಯಕ್ಕೂ ಮೀರಿ ಅಕ್ರಮವಾಗಿ ಆಸ್ತಿ ಗಳಿಕೆ, ಅಕ್ರಮ ಹಣ ವರ್ಗಾವಣೆ, ಎಲ್ಲ ಆರೋಪಗಳ ಹಿನ್ನೆಲೆಯಲ್ಲಿ ದಾಳಿ ಮಾಡಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿಯವರ ಭಾವ, ಸಹೋದರಿ ಮಹಾದೇವಿಯವರ ಪತಿ ವೈ ಮಂಜುನಾಥ್ ಅಕ್ರಮವಾಗಿ ಆಸ್ತಿ ಗಳಿಕೆ, ಹಣಕಾಸಿನ ವ್ಯವಹಾರಗಳ ಆರೋಪದ ಅಡಿಯಲ್ಲಿ ಈ ದಾಳಿಯಾಗಿದೆ ಅನ್ನುವ ಮಾಹಿತಿಗಳು ಕೂಡ ಕೇಳಿ ಬಂದಿದೆ. ರಾಜಕೀಯ ಉದ್ದೇಶದ ಹಿನ್ನೆಲೆಯೂ ಕೂಡ ದಾಳಿ ಆಗಿರಬಹುದಾ? ಅದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನೋಡಿ, ಮಂಜುನಾಥ್ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಹಿಂದೆನೂ ಕೂಡ ಇವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ. ಲೋಕಾಯುಕ್ತ ದಾಳಿ ಕೂಡ ಆಗಿತ್ತು. ಇವರು ಕುಟುಂಬಸ್ಥರ ಹೆಸರಿನಲ್ಲಿ ಅಕ್ರಮವಾಗಿ ಬಾರ್ಗಳ ಮಾಲೀಕತ್ವವನ್ನು ಕೂಡ ಹೊಂದಿದ್ದಾರೆ. ಯಾಕಂದರೆ ಅಬಕಾರಿ ಸಚಿವರಾಗಿದ್ದರು ಸತೀಶ್ ಜಾರಕಿಹೊಳಿಯವರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ. ಆ ಟೈಮಲ್ಲಿ ಅಕ್ರಮವಾಗಿ ಸಾಕಷ್ಟು ಆಸ್ತಿಯನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ. ಅಕ್ರಮವಾಗಿ ಅವ್ರ ಹೆಂಡತಿ ಹೆಸರಲ್ಲಿ, ಅವ್ರ ಕುಟುಂಬದವರ ಹೆಸರಲ್ಲಿ ಬೇಕಾದಷ್ಟು ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನು ಮಾಡಿದ್ದಾರೆ. ಹಾಗಾಗಿ ಈಗ ಸತೀಶ್ ಜಾರಕಿಹೊಳಿಯವರಿಗೂ ಕೂಡ ಕಂಟಕ ಫಿಕ್ಸು. ಜಾರಕಿಹೊಳಿಯವರ ಸಹೋದರಿ ಮಹಾದೇವಿಯವರ ಹೆಸರಲ್ಲೂ ಕೂಡ ಬಾರ್ ಪರವಾನಗಿಯನ್ನು ಪಡೆದಿರೋ ಬಗ್ಗೆಯೂ ಕೂಡ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಬೆಳ್ಳಂಬೆಳಗ್ಗೆ ಗೋವಾ, ಬೆಂಗಳೂರಿನಿಂದ ಆಗಮಿಸಿದಂತಹ ಇಡಿ ಅಧಿಕಾರಿಗಳು ಅರೆ ಸೇನಾ ಪಡೆಯ ಬಿಗಿ ಭದ್ರತೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರದು, ಬಿಗಿ ಭದ್ರತೆಯಲ್ಲಿ ಸಾಕಷ್ಟು ಅಪಾರ ಪ್ರಮಾಣದ ದಾಖಲೆಗಳನ್ನು ವಶಪಡಿಸಿಕೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಂಜುನಾಥ್ ಅವರನ್ನು ವಶಕ್ಕೂ ಕೂಡ ಪಡೆದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ತಂಗಿ ಗಂಡ ವೈ ಮಂಜುನಾಥ್ ಇಡಿ ವಶಕ್ಕೆ. ಅಕ್ರಮ ವ್ಯವಹಾರ, ಹವಾಲಾ ಲಿಂಕ್ ಕೂಡ ಇಲ್ಲಿ ಕೇಳಿಬರ್ತಾ ಇದೆ. ಮಹತ್ವದ ದಾಖಲೆಗಳು ಕೂಡ ಪತ್ತೆಯಾಗಿದೆ. ಬೆಳಗಾವಿಯ ದೂರದರ್ಶನ ನಗರದ ಡಿವೈಎಸ್ಪಿ ದರ್ಜೆ ಅಧಿಕಾರಿಗಳು ಭೇಟಿ ಕೊಡ್ತಾರೆ. ಡಿವೈಎಸ್ಪಿ ದರ್ಜೆ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ಪತ್ತೆ ಮಾಡಿದ್ದಾರೆ. ಇಡಿ ಅಧಿಕಾರಿಗಳು ವೈ ಮಂಜುನಾಥ್ ಅವರನ್ನು ವಶಕ್ಕೂ ಕೂಡ ಪಡ್ಕೊಂಡಿದ್ದಾರೆ. ಹಾಗಾದರೆ ಇಡಿ ದಾಳಿಗೆ ಏನು ಪ್ರಮುಖ ಕಾರಣ? ಯಾಕೆ ಟಾರ್ಗೆಟ್ ಮಾಡಿದ್ರು ಸತೀಶ್ ಜಾರಕಿಹೊಳಿಯವರ ಭಾವನನ್ನೇ? ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ, ಇದು ಈಗ ಒಂದು ಬಾರಿ ಅಲ್ಲ, ಸಾಕಷ್ಟು ಬಾರಿ ಇವರ ಮೇಲೆ ಅಪಾರ ಪ್ರಮಾಣದ ಅಕ್ರಮ ಆಸ್ತಿ ಗಳಿಕೆ ಆರೋಪಗಳು ಕೂಡ ಸಾಕಷ್ಟು ಬಾರಿ ಕೇಳಿಬರ್ತಾ ಇತ್ತು. ಅಬಕಾರಿ ಇಲಾಖೆಯ ಉನ್ನತ ಅಧಿಕಾರಿಯಾಗಿದ್ದಾರೆ ವೈ ಮಂಜುನಾಥ್ ಅವರು. ತಮ್ಮ ಕಾನೂನುಬದ್ಧ ಆದಾಯ ಮೂಲಗಳಿಗಿಂತ ಹೆಚ್ಚಿನ ಪ್ರಮಾಣದ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಅನ್ನುವ ಗಂಭೀರ ಸ್ವರೂಪದ ಆರೋಪಗಳು ಕೂಡ ಕೇಳಿಬಂದಿದೆ. ನೋಡಿ, ಹಿಂದೆಯೂ ಕೂಡ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. ಸುಮಾರು 11 ದಿನಗಳ ಕಾಲ ಜೈಲು ವಾಸವನ್ನು ಕೂಡ ಅನುಭವಿಸಿದ್ರು. ಬೇನಾಮಿ ಆಸ್ತಿಗಳ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಇವರ ಹೆಸರಲ್ಲಿ, ಇವರ ಆಪ್ತರ ಹೆಸರಲ್ಲಿ ಬೇನಾಮಿ ಆಸ್ತಿ, ಹಣಕಾಸಿನ ವ್ಯವಹಾರಗಳು ಇಡಿ ನಿಗಾದಲ್ಲೂ ಕೂಡ ಇದು. ಅದರ ಜೊತೆಗೆ ಅಕ್ರಮವಾಗಿ ಹಣ ವರ್ಗಾವಣೆ, ಮನಿ ಲ್ಯಾಂಡ್ರಿಂಗ್, ಅಕ್ರಮ ಗಳಿಕೆಯಲ್ಲಿ ಹಣವನ್ನು ಕಾನೂನು ಬಾಹಿರವಾಗಿ ವರ್ಗಾವಣೆ ಮಾಡಿರೋ ಆರೋಪದ ಮೇಲೆ ತನಿಖೆ ಕೂಡ ತೀವ್ರಗೊಂಡಿದೆ. 6 ಕಡೆಯಲ್ಲಿ ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ಮಾಡ್ತಾರೆ. ಎಲ್ಲೆಲ್ಲಿ? ಬೆಂಗಳೂರಲ್ಲಿ, ಬೆಳಗಾವಿಲಿ, ಮೈಸೂರಲ್ಲಿ, ಹಾಸನ. ಒಟ್ಟು 6 ಪ್ರಮುಖ ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ಮಿಂಚಿನ ದಾಳಿ ನಡೆಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ.
ಅಪಾರ ಪ್ರಮಾಣದ ದಾಖಲಾತಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ದಾಳಿಯ ವೇಳೆ ಹಲವು ಮಹತ್ವದ ದಾಖಲೆಗಳು ಕೂಡ ಲಭ್ಯ ಆಗಿದೆ. ಸೊ ಹೆಚ್ಚಿನ ವಿಚಾರಣೆಗೋಸ್ಕರ ಇಡಿ ಅಧಿಕಾರಿಗಳು ಈಗ ಮಂಜುನಾಥ್ ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಡಿ, ರಾಜ್ಯ ರಾಜಕೀಯದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ರಾಜಕೀಯ ತಂತ್ರಗಾರಿಕೆಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ನಡುವೆ ಈ ದಾಳಿ ನಡೆದಿರುವುದು ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. ಈ ದಾಳಿ ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಕಾದು ನೋಡಬೇಕಾಗತ್ತೆ. ವಿದೇಶಿ ಅಕ್ರಮ ಹಣಕಾಸಿನ ವ್ಯವಹಾರ, ಹವಾಲಾ ಲಿಂಕ್ ಎಲ್ಲವೂ ಕೂಡ ಸೇರ್ಕೊಳ್ತಾ ಇದೆ. ಸೊ ಹಾಗಾಗಿ ನೋಡೋಣ ಏನಾಗಬಹುದು ಈ ದಾಳಿ. ಈಗ ಆಲ್ರೆಡಿ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರೋದ್ರಿಂದ ಇನ್ನೂ ಯಾವೆಲ್ಲ ಮಹತ್ವದ ವಿಚಾರಗಳು ಹೊರಗಡೆ ಬರುತ್ತೆ ವಿಚಾರಣೆಯ ವೇಳೆ ಕಾದು ನೋಡಬೇಕಾಗತ್ತೆ.